ಪ್ರೀತಿಯ ಬಿಗ್ ಜೆ ಟಿ ವಿ ವೀಕ್ಷಕರೇ, ಇಂದು ನಿಮ್ಮೊಂದಿಗೆ ಇನ್ನೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ನಾವು ಬರ್ತಾ ಇದ್ದೀವಿ. ಸಭೆಗೆ ಬಹಳ ಮುಖ್ಯವಾದ ಒಂದು ಸೇವೆ ಮಕ್ಕಳ ಸೇವೆ, ಚಿಲ್ಡ್ರನ್ ಮಿನಿಸ್ಟ್ರಿ. ನಮ್ಮ ಮಕ್ಕಳನ್ನು ಕರ್ತನ ವಾಕ್ಯದಲ್ಲಿ ಬೆಳೆಸದಿದ್ದರೆ ಸಭೆ ಹಾಗೂ ಪೋಷಕರು, ಸೇವಕರುಗಳು ನಿಮ್ಮ ಮಕ್ಕಳನ್ನು, ನಿಮ್ಮ ಸಭೆಯ ಮಕ್ಕಳನ್ನು ನೀವು ಕರ್ತನ ವಾಕ್ಯದಲ್ಲಿ ಬೆಳೆಸದಿದ್ದರೆ ಮುಂದೊಂದು ದಿವಸ ನಾವು ಬಹಳ ದೊಡ್ಡ ಅಪಾಯವನ್ನು ಎದುರಿಸ್ಬೋದು. ಹಾಗಾಗಿ ಇವತ್ತು ಬಿಗ್ ಜೆ ಟಿ ವಿಯಲ್ಲಿ ಮಕ್ಕಳ ಸೇವೆಯ ಅವಶ್ಯಕತೆ, ಮಕ್ಕಳ ಸೇವೆಗೆ ನಾವು ಆದ್ಯತೆ ಕೊಡದಿದ್ದರೆ ಏನೆಲ್ಲ ಅಪಾಯವನ್ನು ಎದುರಿಸಬೇಕಾಗ್ತದೆ, ಸಭೆಯಲ್ಲಿ ನಡೆಯುವ ಸಂಡೇ ಸ್ಕೂಲ್ಗಳನ್ನ ಹೇಗೆ ನಾವು ಇನ್ನೂ ಉತ್ತಮವಾಗಿ ನಡೆಸ್ಬೋದು, ಇದರೆಲ್ಲ ಕುರಿತು ಅನೇಕ ಅಂಶಗಳನ್ನು ಕಲಿಸಿಕೊಡೋದಕ್ಕಾಗಿ ಇಂದು ನಮ್ಮೊಂದಿಗಿದ್ದಾರೆ ಮಕ್ಕಳ ಸೇವೆಯಲ್ಲಿ ಸಹ ತಮ್ಮನ್ನು ತೊಡಗಿಸಿಕೊಂಡವರು, ಕರ್ತನ ಸೇವೆಯನ್ನು ಮಾಡ್ತಿರುವಂಥ ಸೇವಕರು ರೆವರೆಂಡ್ ಬೆಂಜಮಿನ್ ಅಜಿ, ಲೈಫ್ ಇನ್ ಚರ್ಚ್ ಬೆಂಗಳೂರು ನಮ್ಮೊಂದಿಗಿದ್ದಾರೆ. ಈ ವೇಳೆಯಲ್ಲಿ ಈ ನಮ್ಮ ಸಂಚಿಕೆಗೆ ನಾನು ರೆವರೆಂಡ್ ಬೆಂಜಮಿನ್ ಅಜೀರವ್ರನ್ನ ವಿಶೇಷವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗಿದ್ದಾರೆ ಸಿಸ್ಟರ್ ದೀಪಾ ಬೆಂಜಮಿನ್. ಅವರು ಸಮೇತನು ಸೇವಕರೊಂದಿಗೆ ಕೂಡಿಕೊಂಡು, ತಮ್ಮ ಪತಿಯೊಂದಿಗೆ ಕೂಡಿಕೊಂಡು ಮಕ್ಕಳ ಸೇವೆ ಹಾಗೂ ಕರ್ತನ ಸೇವೆಯನ್ನು ಮಾಡ್ತಿದ್ದಾರೆ. ದೀಪಾ ಬೆಂಜಮಿನ್ ಅವರನ್ನು ಸಹ ನಾನು ಈ ವಿಶೇಷವಾದ ಸಂಚಿಕೆಗೆ ಬಿಗ್ ಜೆ ಟಿ ವಿಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪಾಸ್ಟರ್ ಬೆಂಜಮಿನ್ ರವರೇ, ನೀವು ಅನೇಕ ವರ್ಷದ ಹಿಂದೆ ಇದೇ ನಮ್ಮ ಬಿಗ್ ಜೆ ಟಿ ವಿಯಲ್ಲಿ ಮಕ್ಕಳ ಸೇವೆಯನ್ನು, ಮಕ್ಕಳ ಕಾರ್ಯಕ್ರಮವನ್ನು ನಡೆಸಿದ್ರಿ, ಬೋಧನೆಗಳನ್ನು ನೀಡಿದ್ರಿ, ಹಾಗೂ ಮಕ್ಕಳ ಬಗ್ಗೆ ನಿಮಗೊಂದು ದೊಡ್ಡ ಭರವಸೆ ಇದೆ. ಪಾಸ್ಟರ್, ಮೊದಲನೇದಾಗಿ ಈ ದಿನಮಾನಗಳಲ್ಲಿ ಎಲ್ಲೋ ಒಂದು ಭಾಗದಲ್ಲಿ ಸಭೆಯಲ್ಲಿ ಮಕ್ಕಳ ಸೇವೆ ಬಗ್ಗೆ, ಚಿಲ್ಡ್ರನ್ ಮಿನಿಸ್ಟ್ರಿ ಬಗ್ಗೆ, ಮಕ್ಕಳನ್ನು ವಾಕ್ಯದಲ್ಲಿ ಬೆಳೆಯೋದ್ರ ಬಗ್ಗೆ ಒಂದು ಪ್ರಮುಖ ಆದ್ಯತೆ ನಾವು ಕಾಣ್ತಾ ಇಲ್ಲ. ಹಾಗಿರುವಾಗ ಸಭೆಯಲ್ಲಿ ಮಕ್ಕಳ ಸೇವೆಯ ಆದ್ಯತೆ ಏನು ಪಾಸ್ಟರ್? ಅದಕ್ಕೆ ಎಷ್ಟು ಮಟ್ಟಿಗೆ ನೀವು ಇಂಪಾರ್ಟೆನ್ಸ್ ಕೊಡಬೇಕೆಂಬುದಾಗಿ ಹೇಳ್ತೀರಿ? ಪಾಸ್ಟರ್, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ. ಮುಖ್ಯವಾಗಿ ಬಿಗ್ ಜೆ ಟಿ ವಿ ಟೀಮ್ಗೆ ಮತ್ತು ಪ್ರಶಾಂತ್ ಜತನ ಮತ್ತು ಮಿಸಸ್ ಪ್ರಮಿಳಾ ಜತನ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಸಂಡೇ ಸ್ಕೂಲ್ ಅಥವಾ ಚಿಲ್ಡ್ರನ್ ಮಿನಿಸ್ಟ್ರಿ ಒಂದು ಚರ್ಚ್ನಲ್ಲಿ ಬಹಳ ಮುಖ್ಯವಾದಂಥ ಆದಾಯ. ನೀವು ಇಡೀ ಬೈಬಲಲ್ಲಿ ನೋಡಿದ್ರೆ ಎಲ್ಲೂ ಸಂಡೇ ಸ್ಕೂಲ್ ಇಲ್ಲ, ಎಲ್ಲೂ VBS ಅಂತ ಬರೆದಿಲ್ಲ. ಎಲ್ಲೂ ನೋಡಿದ್ರೆ ಚಿಲ್ಡ್ರನ್ ಮಿನಿಸ್ಟ್ರಿ ಬಗ್ಗೆ ಎಲ್ಲೂ ಬೈಬಲಲ್ಲಿ ಬರೆದಿದ್ದು ನೋಡೇ ಇಲ್ಲ. ನೀವು ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 7ನೇ ವಚನ ನೀವು ನೋಡಿದ್ರೆ ದೇವರು ಅಲ್ಲಿ ವಾಕ್ಯ ಹೇಳಿದ್ರೆ, ಟೀಚ್ ದೆಮ್ ಡಿಲಿಜೆಂಟ್ಲಿ, ಈ ವಾಕ್ಯಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸಿಸಿರಿ. ಈ ವಾಕ್ಯವನ್ನು ಅಭ್ಯಾಸಿಸಿರಿ ಎಂಬುದ ಪದ ಯಾರಿಗೆ ಕೊಟ್ಟ ಅಂದರೆ, ಮಕ್ಕಳಿಗೆ ವಾಕ್ಯವನ್ನು ಅಭ್ಯಾಸಿಸಬೇಕೆಂಬುದಾಗಿ ಯಾರಿಗೆ ದೇವರು ಕೊಟ್ಟ ಅಂದರೆ, ಪ್ರಥಮವಾಗಿ ತಂದೆಗೆ ಕೊಟ್ಟ ಜವಾಬ್ದಾರಿ. ನಮಗೆ ಹಿನ್ನೆಲೆ ಗೊತ್ತಾಗಬೇಕು, ಯಾಕೆ ಈ ಸಂಡೇ ಸ್ಕೂಲ್ ಅಥವಾ ಚಿಲ್ಡ್ರನ್ ಮಿನಿಸ್ಟ್ರಿ ಅಥವಾ ಯೂತ್ ಮಿನಿಸ್ಟ್ರಿ ಅಥವಾ VBS ಯಾಕೆ ಬಂತಂದರೆ, ದೇವರು ಮೊದಲನೇದಾಗಿ ಇದು ಕೊಟ್ಟಿದ್ದು ಯಾರಿಗಂದರೆ ತಂದೆಗೆ, ತಾಯಿಗಲ್ಲ, ತಂದೆಗೆ ಕೊಟ್ಟಂಥ ಜವಾಬ್ದಾರಿ ತಂದೆ ಏನು ಮಾಡ್ಬಿಟ್ಟ, ಮರೆತು ಬಿಟ್ಟ. ಅದನ್ನ ಹೇಗಾಯಿತು, ಹಾಗೇ ಟ್ರಾನ್ಸ್ಫರ್ ಆಯಿತು ತಾಯಿಗೆ ಆ ಜವಾಬ್ದಾರಿ. ತಾಯಿ ಕೂಡ ಏನಾಯಿತು, ಬ್ಯುಸಿಯಾಗಿ ಅದು ಕೊನೆಯದಾಗಿ ಎಲ್ಲಿಗೆ ಬಂತು, ಚರ್ಚಿಗೆ ಬಂತು. ಚರ್ಚ್ ಕೂಡ ಏನಾಗಿದೆ ಅಂದರೆ, ಅವರು ಅನೇಕ ಮಿನಿಸ್ಟ್ರಿಗಳು, ಅನೇಕ ಒತ್ತಡಗಳು ಬಂದು ಈಗ ಚರ್ಚಲ್ಲಿ ಕೂಡ ಅನೇಕ ಸಭೆಗಳಲ್ಲಿ ಅದೇನಾಗಿದೆ, ಪ್ರೋಗ್ರಾಮ್ ಓರಿಯೆಂಟೆಡ್ ಆಗಿದೆ. ನಾನೊಂದು ಸಂಡೇ ಸ್ಕೂಲ್ ಮಾಡಿದೆ, ನಾವೊಂದು VBS ಮಾಡಿದೆ, ನಾನೊಂದು ರಿಟ್ರೀಟ್ ಮಾಡಿದೆ, ನಾನೊಂದು ಚಿಲ್ಡ್ರನ್ ಮಿನಿಸ್ಟ್ರಿ ಮಾಡಿದೆ. ಅದೊಂದು ಇವೆಂಟ್ಸ್ ಆಗಿಬಿಡ್ತು. ಒಂದು ಹೆಂಗೆ ನಮ್ಮ ಕ್ಯಾಲೆಂಡರಲ್ಲಿ ಇವೆಂಟ್ ಇದೆ, ಮಾರ್ಚು, ಏಪ್ರಿಲು, ಮೇ ಹೇಗಿದೆಯೋ ಇದೊಂದು ಈವೆಂಟ್ ಆಗಿ ಮಾರ್ಪಡ್ತು. ಬಟ್ ಆದರೆ ಏನಾಗಲಿಲ್ಲ, ರಿಯಲ್ ಆಸ್ಪೆಕ್ಟ್ ಆಗಿ ಹೋಗಲಿಲ್ಲ. ಆದರೆ ಒಂದು ಸಭೆಗೆ, ಇದು ನಾವು ಕ್ರಿಶ್ಚಿಯನ್ ಎಜುಕೇಷನ್ ಎಂಬುದಾಗಿ ಹೇಳ್ತೇವೆ. ನಾವು ಮೊದಲನೇ ಗುರು ಯಾರಂದರೆ ತಂದೆ ತಾಯಿ ಹೇಳ್ತೇವೆ. ಆ ಗುರು ಮರ್ತೋಗ್ಬಿಟ್ಟಿದ್ದಾರೆ. ಆದರೆ ಸಭೆ ಆದಂಥವ್ರು, ದೇವರು ಆ ಮಗುವನ್ನು ನಮ್ಮ ಕೈಗೆ ಕೊಟ್ಟಿದ್ದಾನೆ. ಅವತ್ತು ಅನೇಕ ತಂದೆ ತಾಯಿಗಳು ಮರ್ತು ಬಿಟ್ಟಿದ್ದಾರೆ. ಅದ್ರ ಜವಾಬ್ದಾರಿಯನ್ನು ದೇವರು ನಮ್ಮ ಕೈ ಕೊಟ್ಟಿದ್ದಾನೆ, ಚರ್ಚ್ ಕೊಟ್ಟಿದ್ದಾನೆ. ಅದನ್ನು ಭಾಳ ನಾವು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು, ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕು. ಇಟ್ ಈಸ್ ನಾಟ್ ಎ ಪ್ಲೇಯಿಂಗ್ ಮಿನಿಸ್ಟ್ರಿ. ಅನೇಕ ಚರ್ಚೆ ಏನಾಗಿದ್ದಾರೆ, ಚಿಲ್ಡ್ರನ್ ಮಿನಿಸ್ಟ್ರಿ ಅಂದರೆ ಒಂದು ಗೇಮ್ಸ್ ಆಡೋಣ ಅಷ್ಟೇ, ಎಲ್ಲೋ ಒಂದು ಭಾಗದಲ್ಲಿ ಒಂದು ಮೂಲೆಯಲ್ಲಿದ್ದಂಗೆ ಅಷ್ಟೇ ಮಾಡಬೇಕು. ಯಾಕಂದರೆ ನಮ್ಮ ಚರ್ಚಲ್ಲಿ ಸಂಡೇ ಸ್ಕೂಲ್ ಇಲ್ಲ ಅಂದರೆ, ನಮ್ಮ ಚರ್ಚಲ್ಲಿ ಏನೋ ಒಂದು ಲ್ಯಾಕ್ ಅಂತ ಹೇಳಿಬಿಟ್ರೆ, ಒಂದು ಚರ್ಚಲ್ಲಿ ಆರಾಧನೆ ಬಹಳ ಮುಖ್ಯವಾಗಿರ್ತದೆ. ಆ ವರ್ಷಿಪ್ ಟೀಮ್ ಆಗಲಿ, ಆರಾಧನೆಯ ಪ್ರತಿಯೊಂದು ಕಾರ್ಯಗಳಿಗೆ ಬಹಳ ದೊಡ್ಡ ಪ್ರಿಪ್ರೇಷನ್ ಇರ್ತದೆ. ಆದರೆ ಸಂಡೇ ಸ್ಕೂಲಿಗಿಂತ ಪ್ರಿಪ್ರೇಷನ್ ನಾವು ಕಾಣ್ತಿಲ್ಲ ಪಾಸ್ಟರ್. ಅದು ರೀಸನ್ ಇನ್ನೊಂದು ಏನು ಗೊತ್ತಾ ಪಾಸ್ಟ್ರೆ, ಚರ್ಚಿನಲ್ಲಿ ಸಂಡೇ ಸ್ಕೂಲ್ ಅಥವಾ ಚಿಲ್ಡ್ರನ್ ಮಿನಿಸ್ಟ್ರಿ, ಸಂಡೇ ಸ್ಕೂಲ್ ಅಂತಾರಲ್ಲ, ಚಿಲ್ಡ್ರನ್ ಮಿನಿಸ್ಟ್ರಿ ಒಂದು ಕರ್ಬೇ ಸೊಪ್ಪು,
ಬೇಡದಿರುವಂಥ ಒಂದು ವಸ್ತು, ಯಾರಿಗೂ ಬೇಡ, ನನಗೂ ಬೇಡ, ನಿನಗೂ ಬೇಡ. ಇಲ್ಲಿ ನೋಡಿ, ಚರ್ಚ್ ಮೆಂಬರ್ಸ್ಗೆ ಒಳ್ಳೆ ಸೀಟು, ಒಳ್ಳೆ AC, ಒಳ್ಳೆ ಹಾಲು ಎಲ್ಲ ಇರ್ತದೆ. ಮಕ್ಕಳಿಗೆ ಏನು ಮಾಡ್ತಾರೆ, ಎಲ್ಲೋ ಒಂದು ಮೂಲೆಯಲ್ಲಿ ಹೋಗ್ಬಿಟ್ಟು ನೀನು ಅಲ್ಲಿ ಕೂತ್ಕೊಂಡು ನೀವು ಸೇವೆ ಮಾಡಿ, ಏನೋ ಒಂದು ಕಥೆಯನ್ನು ಹೇಳಿ ಮುಗಿಸ್ಬಿಡಿ. ಪ್ರಿಪ್ರೇಷನ್ ಇಲ್ಲ. ಯಾಕಂದರೆ ವಾಕ್ಯದಲ್ಲಿ ನೋಡಿದ್ರೆ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 14ನೇ ವಚನ, ಮ್ಯಾಥ್ಯೂ ಚಾಪ್ಟರ್ 18:14 ಯೇಸು ಹೇಳ್ತಾನೆ ಏನಂದರೆ, ಈ ಚಿಕ್ಕವರಲ್ಲಿ ಒಬ್ಬನು ನಾಶವಾಗದೇ ಇರುವುದು ತಂದೆಯ ಚಿತ್ತ ಅಲ್ಲ. ಇಟ್ ಇಸ್ ನಾಟ್ ದ ವಿಲ್ ಆಫ್ ದ ಹೆವೆನ್ಲಿ ಫಾದರ್ ಈವನ್ ದ ಲಿಟಲ್ ಒನ್ ಶುಡ್ ನಾಟ್ ಪೆರಿಶ್. ದೇವರಿಗೆ ಅಂದರೆ ಚಿಕ್ಕ ಮಗು ಕೂಡ ನಾಶವಾಗದಿರೋದು ದೇವರ ಚಿತ್ತ. ದೇವರಿಗೆ ಅಷ್ಟು ಡಿಸೈರ್ ಇರುವಾಗ ನಮ್ಗೆ ಎಷ್ಟು ಇರಬೇಕು ಡಿಸೈರ್? ಈ ಚಿಲ್ಡ್ರನ್ ಮಿನಿಸ್ಟ್ರಿಯಲ್ಲಿ ನಾನು ನೆನೆಸಿದಂಗೆ 1999 ನಾನು ಬಂದೆ ಅನ್ಕೊಳ್ಳಿ. ನಿಯರ್ಲಿ 25 ವರ್ಷ ಆಯಿತು. 25 ವರ್ಷದಲ್ಲಿ ಹೇಳ್ತೇನೆ, ನನ್ನ ಭಾರ ಪಾಸ್ಟರ್ ಅದು ಕಮ್ಮಿ ಆಗಲಿಲ್ಲ, ಪ್ರತಿ ದಿವಸ ಹೆಚ್ಚಾಗ್ತಾ ಇದೆ. ಅನೇಕ ಸಭೆಗಳು ನೋಡುವಾಗ, ಪ್ರೋಗ್ರಾಮ್ ನೋಡುವಾಗ, ಯೂಟ್ಯೂಬಲ್ಲಿ ನೋಡುವಾಗ, ಎಲ್ಲ ಕಡೆ ನೋಡುವಾಗ ಅನೇಕ ಬಾರಿ ನಾನು ಹತ್ತಿದ್ದೇನೆ. ಅನೇಕ ಬಾರಿ ಏನಂದರೆ ಗೊತ್ತಾ, ನಾನು ನನ್ನ ಆಸೆ ಅಂದರೆ, ದೇವರೇ ಈ ಸಭೆಗೆ ನಾನು ಕಳಿಸು, ಒಂದು ಸಲ ಕಳಿಸು. ಆ ಸಭೆಯಲ್ಲಿ ಪ್ರತಿಯೊಂದು ಸಭೆಯಲ್ಲಿ ಅಥವಾ ಟೀಚರ್ಸ್ಗೂ ಅಥವಾ ಅಲ್ಲಿರುವಂಥ ಕಮಿಟಿ ಮೆಂಬರ್ಸ್ಗೂ ಪಾಸ್ಟರ್ಗೆ ನಾನು ನಿನ್ನ ಆಸೆ ನಾನೇನು ಮಾಡ್ತೇನೆ, ಬಿತ್ತುತ್ತೇನೆ, ಅವರಲ್ಲಿ ಬಿತ್ತುತ್ತೇನೆ. ಇಟ್ ಈಸ್ ಏನು ಅಂತ ಪಾಸ್ಟ್ರೇ, ಚಿಲ್ಡ್ರನ್ ಮಿನಿಸ್ಟ್ರಿ ವಿ ಆರ್ ಸೋಯಿಂಗ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ರೀಪೀಟ್ ಆಫ್ಟರ್ 20 years, 15 years, 30 years. ಇವತ್ತು ಎಷ್ಟೋ ಜನ ಮಕ್ಕಳು ಕುಡುಕರಾಗಿದ್ದಾರೆ. ಅನೇಕ ವಯಸ್ಸಾದವ್ರು ಬರ್ತಾರೆ, ಪಾಸ್ಟರ್ ನನ್ನ ಮಗ ಕುಡಿತಾ ಇದ್ದಾನೆ, ನನ್ನ ಮಗ ಆ ಸಮಸ್ಯೆ ಇದೆ. ಕಾರಣ ಏನು ಗೊತ್ತಾ? ಚರ್ಚ್ ಈಸ್ ನೆಗ್ಲೆಕ್ಟಿಂಗ್. ಪಾಸ್ಟರ್, ವಿ ಆರ್ ರೀಚ್ಡ್ ಒನ್ಸ್, ವಿ ಆರ್ ಕಂಫರ್ಟೆಡ್ ಒನ್ಸ್, ವಿ ಆರ್ ಇವ್ಯಾಂಜಲೈಸ್ ಒನ್. ನಾವು ಸುವಾರ್ತೆ ಸಾರ್ತಾ ಇದ್ದೇವೆ, ನಾವು ಬೋಧನೆ ಮಾಡಿದವ್ರಿಗೆ ಮತ್ತೆ ಅವ್ರಿಗೆ ಬೋಧನೆ ಮಾಡ್ತಿದ್ದೇವೆ, ನಾವೆಲ್ಲ ಮಾಡ್ತಿದ್ದೇವೆ. ಬಟ್ ವಿ ಆರ್ ನೆಗ್ಲೆಕ್ಟೆಡ್ ಒನ್ಸ್. ನಿರ್ಲಕ್ಷಿಸಿದವ್ರನ್ನ ಮತ್ತೆ ನಿರ್ಲಕ್ಷಿಸ್ತಿದ್ದೇವೆ. ಎಸ್ ಪಾಸ್ಟರ್. ಸಿಸ್ಟರ್ ದೀಪರವರೇ, ಈಗಾಗಲೇ ಪಾಸ್ಟರ್ ಹೇಳ್ತಾ ಇದ್ರು, ಸತ್ಯವೇದ ಈಗಾಗಲೇ ಧರ್ಮೋಪದೇಶ ಕಾಂಡದಲ್ಲಿ ದೇವರು ಸ್ಪಷ್ಟವಾಗಿ ಹೇಳಿದ್ದ, ನಿಮ್ಮ ಮಕ್ಕಳಿಗೆ ನನ್ನ ವಾಕ್ಯಗಳನ್ನು ಕಲಿಸ್ರಿ ಎಂಬುದಾಗಿ. ಅದು ತಂದೆ ಜವಾಬ್ದಾರಿ ಆಗಿತ್ತು ಎಂಬುದಾಗಿ ಪಾಸ್ಟರ್ ಹೇಳಿದರು. ತಂದೆಗೆ ಆದರೆ ಈ ದಿನಮಾನಗಳಲ್ಲಿ ಸಾಮಾನ್ಯವಾಗಿ ತಾಯಿಯ ಜವಾಬ್ದಾರಿ, ತಾಯಿಗೆ ಅದು ವರ್ಗಾವಣೆ ಆಗಿದೆ. ಆದರೆ ಆ ತಾಯಿನೂ ಸಮೇತನೂ ಮರೆತಿರುವುದನ್ನು ಗಮನಿಸ್ತಿದ್ದೀವಿ. ಈ ವೇಳೆಯಲ್ಲಿ ನಾವು ಸಿಸ್ಟರ್, ಪೋಷಕರು ತಮ್ಮ ಮಕ್ಕಳನ್ನು ಕರ್ತನ ವಾಕ್ಯದಲ್ಲಿ ಬೆಳೆಸೋದಕ್ಕೆ ಯಾವ ರೀತಿ ಆದ್ಯತೆ ಕೊಡಬೇಕು ಅದ್ರ ಕುರಿತು, ಹಾಗೂ ಮಕ್ಕಳನ್ನು ಈಗ ನಾವು ತಂದೆ ತಾಯಂದಿರ ಬಗ್ಗೆ ನೋಡ್ತೀವಿ ಸಿಸ್ಟರ್, ಇವರುಗಳು ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕುರಿತು ಅವರು ಹೋಮ್ವರ್ಕ್ ಮಾಡಿಲ್ಲ ಅಂದರೆ ಅಮ್ಮನಿಗೆ ಟೆನ್ಷನ್ ಆಗಿಬಿಡ್ತದೆ. ಆ ಮಕ್ಕಳಿಗೆ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಆಯಿತು ಅಂದರೆ ನಮ್ಗೆ ಗೊತ್ತು, ಭಾಳ ಟೆನ್ಷನ್ ಆಗಿಬಿಡ್ತದೆ. ಆದರೆ ನನ್ನ ಮಗು ವಾಕ್ಯ ಕಲಿತಿಲ್ಲ ಎಂಬುದಾಗಿ ಯಾವ ತಂದೆ ತಾಯಿ ಟೆನ್ಷನ್ ಆಗೋದು ನೋಡ್ತಿಲ್ಲ. ಹಾಗಿರುವಾಗ ಸಿಸ್ಟರ್, ನೀವು ಈ ವೇಳೆಯಲ್ಲಿ ಪೋಷಕರು ಮಕ್ಕಳಿಗೆ ವಾಕ್ಯವನ್ನು ಕಲಿಸೋದ್ರಲ್ಲಿ, ಮಕ್ಕಳಿಗೆ ದೇವರ ವಾಕ್ಯದ ಕುರಿತು ಆಸಕ್ತಿಯನ್ನು ಹುಟ್ಟಿಸೋದ್ರಲ್ಲಿ ಹೇಗೆ ಅವರು ಅದರಲ್ಲಿ ಆಸಕ್ತಿಯುಳ್ಳವರಾಗಬೇಕೆಂಬುದಾಗಿ ನಮ್ಮ ಪೋಷಕರಿಗೆ ನೀವೇನು ಹೇಳ್ತೀರಿ ಸಿಸ್ಟರ್? ಮೇನ್ ರೀಸನ್ ನಾ ಹೇಳೋದು, ಪೇರೆಂಟ್ಸ್ ಚರ್ಚ್ ಹೋಗುವಾಗ ಆ ಚರ್ಚ್ ಪಾಸ್ಟರ್ ರೆಸ್ಪಾನ್ಸಿಬಿಲಿಟಿ ಆ ಶೀಪ್, ಯಾಕೆಂದರೆ ಪಾಸ್ಟರ್ ಒಂದು ಶೆಪರ್ಡ್, ಸೊ ಆ ಜನರು ಮೆಂಬರ್ಸ್ ಶೀಪ್. ಸೊ ಆ ಶೀಪ್ಗೆ ಕರೆಕ್ಟ್ ವರ್ಡ್ ಕೊಡಬೇಕು. ಸೊ ಈ ಕಾಲದ ಪ್ರೀಚಿಂಗ್, ಬ್ಲೆಸ್ಸಿಂಗು, ಪ್ರಾಸ್ಪೆರಿಟಿ ಇದೆಲ್ಲ ಹೇಳ್ತಾರೆ, ಅದು ಕರೆಕ್ಟು. ಬಟ್ ಹೌ ಟು ಬಿಲ್ಡ್ ಅ ಫ್ಯಾಮಿಲಿ, ಹೌ ಟು ಬಿಲ್ಡ್ ಯುವರ್ ಚಿಲ್ಡ್ರನ್, ಹೌ ಟು ಟೇಕ್ ಕೇರ್ ಆಫ್ ಯುವರ್ ಚಿಲ್ಡ್ರನ್. ನಾವು ಕೂಡ ಒಂದು ಮಕ್ಕಳು ಬಂದರೆ ಆ ಮಗು ದೇವ್ರ ವಾಕ್ಯ ಹೆಂಗೆ ಕಲಿತಾ ಇದ್ದಾರೆ, ಅಮ್ಮ ಅಪ್ಪ ಅದಕ್ಕೆ ಟೈಮ್ ಕೊಡ್ತಾ ಇದ್ದಾರಾ, ಅದು ನಿಗ್ಲೆಕ್ಟ್ ಆಗ್ತಾ ಇದೆ. ಯಾಕೆಂದರೆ ಚರ್ಚಲ್ಲಿ ಪಾಸ್ಟರ್ಸು ಅದು ದಾರಿ ಅವ್ರು ತೋರಿಸ್ಬೇಕು. ಸೊ ಇವಾಗ ಒಂದು ಶೆಪರ್ಡ್ ಶೀಪ್ಗೆ ಗೈಡ್ ಮಾಡುವಾಗ ಆ ಶೀಪ್ ಒಬೆ ಮಾಡುತ್ತೆ. ಸೊ ಆ ಪ್ರೀಚಿಂಗಲ್ಲಿ ಎವ್ರಿ ಡೇ ಪೇರೆಂಟ್ಸ್ ಮಕ್ಕಳು ರೆಸ್ಪಾನ್ಸಿಬಿಲಿಟಿ ಹೇಳಲೇಬೇಕು. ಹಾಗಾದರೆ ನೀವು ಒಂದು ಅಂಶವನ್ನು ಸ್ಪಷ್ಟಪಡಿಸ್ತಿದ್ದೀರಿ ಎಲ್ಲೊಂದು ಭಾಗದಲ್ಲಿ, ಯಾಕಂದರೆ ಸಭಾಪಾಲಕನ ಜವಾಬ್ದಾರಿ ಅವ್ರಿಗೆ ಕೊಟ್ಟಂಥ ಕುರಿಗಳನ್ನು ಸಾಕುವಂಥದ್ದು. ಸಭಾಪಾಲಕರು ನೀವು ಹೇಳಿದಾಗ ನಾವು ಗಮನಿಸ್ತಿದ್ದೀವಿ, ತಂದೆ ತಾಯಂದಿರು ಅವರ ಮಕ್ಕಳನ್ನು ಹೇಗೆ ಬೆಳೆಸಬೇಕು, ವಾಕ್ಯದಲ್ಲಿ ಬೆಳೆಸಬೇಕು, ಇದರ ಕುರಿತು ಟೀಚಿಂಗನ್ನು ಕೊಡೋದನ್ನು ನಾವು ಗಮನಿಸ್ತಿಲ್ಲ. ಹಾಗಾಗಿ ಒಂದು ಅಂಶವನ್ನು ನೀವು ಸಭಾಪಾಲಕರಿಗೆ, ಬೋಧಕರುಗಳಿಗೆ ಹೇಳ್ತಾ ಇದ್ದೀರಿ, ನಿಮ್ಮ ವಿಶ್ವಾಸಿಗಳಿಗೆ, ನಿಮ್ಮಲ್ಲಿರುವಂಥ ನಿಮ್ಮ ಕುರಿಗಳಿಗೆ
ಮಕ್ಕಳ ಬಗ್ಗೆ ಅವ್ರ ಆದ್ಯತೆಯನ್ನು ಕೊಡೋದನ್ನು ಕಲೀರಿ ಎಂಬುದಾಗಿ. ಎಸ್ ಪಾಸ್ಟರ್, ಈಗಾಗಲೇ ನೀವು ಅನೇಕ ಅಂಶಗಳನ್ನು ಭಾರ ಹೃದಯದಿಂದ ಹೇಳ್ತಿದ್ರಿ. ಯಾಕಂದರೆ ನೀವು ಮಕ್ಕಳ ಸೇವೆಯಲ್ಲಿ ನಿರತರಾದವರು, ಹಾಗೂ 25 ವರ್ಷ ಅಂದರೆ ನೀವು ನೋಡಿರ್ತೀರಿ, ಒಂದು ಸಣ್ಣ ಬಾಲಕ ಬೆಳೀತಾ ಬಂದು ನನ್ನ ಪ್ರಕಾರ ನಿಮ್ಮ ಜೀವನದಲ್ಲಿ ದಾರಿ ತಪ್ಪಿದಂಥ ಅನೇಕ ಮಕ್ಕಳನ್ನು ನೀವು ಕಂಡಿರ್ತೀರಿ. ಹಾಗಾಗಿ ಇವತ್ತು ನೀವು ನೋಡ್ತಿರುವಾಗ ಎಲ್ಲೋ ಒಂದು ಭಾಗದಲ್ಲಿ ಆರಂಭದಲ್ಲೇ ನೀವು ಹೇಳಿದ ಹಾಗೆ ಈ ಮಕ್ಕಳ ಸೇವೆ ಸ್ವಲ್ಪ ಅದಕ್ಕೆ ನಿರಾಸಕ್ತಿಯನ್ನು ತೋರಿಸುವುದು ನಾವು ಕಾಣ್ತಾ ಇದ್ದೀವಿ. ಹಾಗಿರುವಾಗ ಪಾಸ್ಟರ್, ನಾವು ಈ ಬೆಳೆಯಲ್ಲಿ ನಮ್ಮನ್ನು ಗಮನಿಸ್ತಿರುವಂಥ, ವೀಕ್ಷಿಸ್ತಿರುವಂಥ ದೇವರ ಮಕ್ಕಳ ಕುಟುಂಬಕ್ಕೂ ಹಾಗೂ ಸಭಾಪಾಲಕರಿಗೂ ಮಕ್ಕಳ ಸೇವೆಯನ್ನು ಬಲಪಡಿಸಿಕೊಳ್ಳೋಕೆ ಅವ್ರು ಏನು ಮಾಡಬೇಕು ಪಾಸ್ಟರ್? ನಾನು ಆಗಲೇ ಹೇಳಿದೆ, ತಂದೆಗೆ ದೇವರು ಕೊಟ್ಟಂಥ ಜವಾಬ್ದಾರಿ. ಕೀರ್ತನೆ 127:3 ಹೇಳುತ್ತೆ, ಈ ವಚನ ಎಲ್ಲರಿಗೂ ಗೊತ್ತು, ಪುತ್ರ ಸಂತಾನವು ದೇವರಿಂದ ಬಂದಂಥ ಸ್ವಾಸ್ಥ್ಯ. ಒಂದು ತಿಳ್ಕೊಳ್ಬೇಕು, ತಂದೆ ತಾಯಿಗಳಿಗೆ ದೇವರು ಮಕ್ಕಳನ್ನು ಅವರಿಗೆ ಬಹುಮಾನವಾಗಿ ಕೊಟ್ಟಿದ್ದಾನೆ. ಆ ಬಹುಮಾನದ ಮೇಲೆ ಯಾವ ಹಕ್ಕು ಇಲ್ಲ. ಚಿಲ್ಡ್ರನ್ ಆರ್ ಗಿಫ್ಟ್ ಫ್ರಮ್ ಗಾಡ್. ಆ ಗಿಫ್ಟ್, ದೇವರು ಮಕ್ಕಳು ಕೊಟ್ಟಂಥ ಗಿಫ್ಟು ನಂದು ಎಂಬುದಾಗಿ ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದು ಗಿಫ್ಟ್ ಯಾರಿಗೆ, ನೀವು ಫಸ್ಟ್ ಒಂದು ಪ್ರಶ್ನೆ ಕೇಳಿದ್ರೆ, ನೀವು ಗಿಫ್ಟ್ ಯಾರಿಗೆ ಕೊಡ್ತೀವಿ? ಪ್ರೀತಿ ಮಾಡೋರು ಕೊಡ್ತೀರಾ ಅಥವಾ ನೀವು ದ್ವೇಷಿಸೋರು ಕೊಡ್ತೀವಿ? ಪ್ರೀತಿ ಮಾಡೋರಿಗೆ. ನಾವು ಪ್ರೀತಿ ಮಾಡಿದವ್ರಿಗೆ ನಾವು ಗಿಫ್ಟ್ ಕೊಡ್ತೇವೆ ಅಲ್ವಾ? ಅದೇ ರೀತಿ ದೇವರು ನಮ್ಮನ್ನ ಎಷ್ಟೋ ಪ್ರೀತಿ ಮಾಡಿ ಆ ಮಗುವನ್ನು ಗಿಫ್ಟಾಗಿ ಕೊಟ್ಟಿದ್ದಾನೆ. ಅದು ನಂದು ಎಂಬುದಾಗಿ ಹೇಳೋಕ್ಕಲ್ಲ. ನನ್ನ ಮಗ, ಮೈ ಚೈಲ್ಡ್, ನಂದು ಎಂಬುದಾಗಿ ಹೇಳಲ್ಲ. ಯಾಕಂದರೆ ದೇವರ ಬಹುಮಾನವನ್ನು ಕೊಟ್ಟಿದ್ದಾನೆ. ಆ ಬಹುಮಾನವನ್ನು ಅದೇ 127:4 ವಚನ ಹೇಳುತ್ತೆ, ಯುದ್ಧ ವೀರನ ಕೈಲಿರುವಂಥ, ಯವ್ವನ ಕಾಲದಲ್ಲಿ ಹುಟ್ಟಿದಂಥ ಮಕ್ಕಳು ಯುದ್ಧ ವೀರನ ಕೈಲಿರುವಂಥ ಅಂಬುಗಳಾಗಿದ್ದಾರೆ. ಈ ಮಕ್ಕಳನ್ನು ದೇವರು ನಮ್ಮ ಸಭೆಯಲ್ಲಾಗಿರ್ಬೋದು, ನಮ್ಮ ಕುಟುಂಬಗಳಾಗಿರ್ಬೋದು, ತಂದೆ ತಾಯಿಗಳಿಗಾಗಿರ್ಬೋದು, ಸಭೆಗೆ ಕೊಟ್ಟಂಥ ಈ ಬಹುಮಾನವನ್ನು ನಾವು ಅಂಬುಗಳಾಗಿ ಸಭೆಯ ಹೊರಗಡೆ ಇರುವಂಥ ಸೈತಾನನ ತಲೆ ಜಜ್ಜಲಿಕ್ಕೆ ಆ ಅಂಬುಗಳು ಉಪಯೋಗಿಸಬೇಕು. ಇಲ್ಲದಿದ್ದರೆ ಏನಾಗುತ್ತೆ, ಸಭೆಯ ಒಳಗಡೆನೇ ಸೈತಾನು ಜಜ್ತಾನೆ. ಇವಾಗ ಮನಿ ಪ್ರಾಬ್ಲಮ್ಸ್ಗಳು, ಯವ್ವನ ಪ್ರಾಯದ ಪ್ರಾಬ್ಲಮ್ಗಳು, ಮಕ್ಕಳ ಪ್ರಾಬ್ಲಮ್, ಕಾರಣ ಏನು ಗೊತ್ತಾ? ನಾವು ಮಗುವನ್ನು ಇನ್ನೂ ಏನು ಮಾಡ್ತೇವೆ, ಗಿಫ್ಟಾಗೇ ನೋಡ್ತಾ ಇದ್ದೇವೆ. ಅದನ್ನು ಅಂಬುಗಳಾಗಿ ನಾವು ಸಿದ್ಧ ಮಾಡ್ತಾ ಇಲ್ಲ. ನೋಡಿ, ಒಂದು ಮಗು, ಸಣ್ಣ ಮಗು ಇರುವಾಗ ನಾವೇನು ಮಾಡ್ತೇವೆ, ಆ ಮಗು, ಅನೇಕ ತಂದೆ ತಾಯಿ ನೋಡಿದ್ದೀನಿ, ಆ ಮಗು 6 ತಿಂಗಳು, 1 ತಿಂಗಳಿರುವಾಗ, 1 ವರ್ಷ ಇರುವಾಗ ಆ ಮಗು ಉಗಿದ್ರೆ ಏನು ಮಾಡ್ತೀವಿ? ಉಗಿತಿದ್ಯಾ ಮಗನೇ, ಇನ್ನೊಂಚೂರು ಉಗಿ. ಆ ಮಗು ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ 1 ವರ್ಷ, ಇನ್ನೊಂಚೂರು ಓದಿ. ಅದೇ ಮಗು 10 ವರ್ಷ ಆದ್ಮೇಲೆ ಓದಿದ್ರೆ, ಅದೇ ಮಗು 30 ವರ್ಷ 40 ವರ್ಷ ಆದ್ಮೇಲೆ ಉಗಿದ್ರೆ ಏನು ಮಾಡ್ತೀವಿ? ಪಾಸ್ಟ್ರೆ, ನನ್ನ ಮಗ ಉಗಿತಾವ್ ನೋಡಿ ಪಾಸ್ಟ್ರೆ, ನನ್ನ ಮಗ ಓದಿತಾವನೆ. ಕಾರಣ ಏನು ಗೊತ್ತಾ? ದ ಚರ್ಚ್ ಆರ್ ದ ಪೇರೆಂಟ್ಸ್ ನಾವೇನು ಮಾಡಬೇಕು, ಇದನ್ನು ವೆರಿ ವೆರಿ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ಒಂದು ಮಗು, ಒಂದು ಉದಾಹರಣೆಗೆ, ಒಂದು ಮಗು ಆಬಿಚಲ್ ಕ್ಯಾರೆಕ್ಟರ್ ಬದಲಾವಣೆ ಆಗ್ತಿದೆಯಾ? ಈಗ ನೆನೆಸ್ಕೊಳ್ಳಿ, 5-6 ವರ್ಷ ಇರುವಾಗ ಒಂದು ಕ್ಯಾರೆಕ್ಟರ್ ಇದೆ, ಹಂಗೆ ಕ್ಯಾರೆಕ್ಟರ್ ಬದಲಾವಣೆ ಆಗ್ತಿದೆ ಅಂದ್ರೆ ಅರ್ಥ ಅಂದರೆ ಪಿಯರ್ ಪ್ರೆಷರ್ ಅಂದರೆ ಏನು ಗೊತ್ತಾ ಪಾಸ್ಟರ್? ಈಗ ನಿಮ್ಮ ಹತ್ರ ಮೊಬೈಲ್ ಫೋನ್ ಇದ್ದರೆ ನನಗೂ ಮೊಬೈಲ್ ಫೋನ್ ಬೇಕು, ನಿಮಗೆ ಕ್ರಿಕೆಟ್ ಬ್ಯಾಟ್ ಇದ್ದರೆ ನನಗೂ ಕ್ರಿಕೆಟ್ ಬ್ಯಾಟ್ ಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ. ಒಂದು ಹುಡುಗಿ 10ನೇ ಕ್ಲಾಸ್ವರೆಗೂ ಒಂದು ಸ್ಕೂಲಲ್ಲಿ ಓದಿದ್ರು. ಎಲ್ಲಿ? ನಾವು ಚಿಲ್ಡ್ರನ್ ಮಿನಿಸ್ಟ್ರಿ ಮಾಡ್ತಾ ಇರುವಂಥ ಒಂದು ನಮ್ಮ ಆಫೀಸಲ್ಲಿ ಕೆಲಸ ಮಾಡುವಂಥ ಒಂದು ಆಂಟಿ, ಅವರ ಮಗಳು ಒಂದು ಸ್ಕೂಲಲ್ಲಿ, ಸಾಧಾರಣವಾದ ಸ್ಕೂಲಲ್ಲಿ ಓದಿದ್ಲು. ಅದೇ ಆ ಮಗು PUCಗೆ ಹೋಗುವಾಗ, 11th ಸ್ಟ್ಯಾಂಡರ್ಡ್ ಹೋಗುವಾಗ ತಾಯಿ ಹೇಳಿದ್ಲು, ಅಪ್ಲಿಕೇಶನ್ ಅದೇ ಸ್ಕೂಲಲ್ಲಿ ಕಾಲೇಜ್ ಇದೆ ಅಮ್ಮ, ಸೇರ್ಕೊಂಬಿಡು PUC. ಅವಳೇನಂದ್ಲು ಗೊತ್ತಾ? ಇಲ್ಲಮ್ಮ, ನನಗೆ ಏನು ಮಾಡು, ನನಗೆ ಬೆಂಗಳೂರಲ್ಲಿರುವಂಥ ಈ ಕಾಲೇಜಲ್ಲಿ, ಬಿಷಪ್ ಗಾರ್ಟನ್ ಕಾಲೇಜಲ್ಲಿ ಸೇರಿಸು. ಆ ಕಾಲೇಜ್ ಹೇಳ್ತೀರಿ, ಬಿಷಪ್ ಗಾರ್ಟನ್ಸಲ್ಲಿ ಸೇರಿಸು. ಅಮ್ಮ ಹೇಳಿದ್ಲು, ಅಮ್ಮ ನನಗೆ ದುಡ್ಡು ಇಲ್ಲ, ಅದು ಬೇರೆ ದೊಡ್ಡ ಕಾಲೇಜು, ನೋಡಲಿಕ್ಕೆ ಭಾಳ ಸಾಹುಕಾರ ಮಕ್ಕಳು ಬರ್ತಾರೆ, ನನಗೆ ನಿನಗೆ ಏನು ಕೊಡ್ಸೋಕ್ಕಾಗಲ್ಲ, ನೀನು ಇಲ್ಲೇ ಸೇರಮ್ಮ. ಆ ಮಗು ಹೇಳಿದ್ಲು, ಇಲ್ಲಮ್ಮ, ನಾನು ನಿನ್ನ ಹತ್ರ ಏನು ಕೇಳಲ್ಲ, ಐ ವಿಲ್ ನಾಟ್ ಆಸ್ಕ್ ಯು ಎನಿಥಿಂಗ್, ನನ್ನನ್ನು ಸೇರಿಸ್ಬಿಡು, ಏನು ಕೇಳಲ್ಲ, ನೀನು ಸೇರಿಸ್ಬಿಡು. ಏನಾಯ್ತು ಗೊತ್ತಾ? ಆ ತಾಯಿ ಸಾಲನೋ ಸೂಲಾನೋ ಮಾಡಿ ಏನೋ ಅವ್ರ ಅಣ್ಣ ಬಂದು ವಾಟರ್ ಬೆಲನ್ನು ಕಟ್ ಮಾಡಿ ಜೋಳವನ್ನು ಸೀಸನ್ಸಲ್ಲಿ ಬೇಯಿಸಿ ಕೊಡೋನು. ಈಗ ಸಾಲ ಸೋಲ ಮಾಡಿ ಸೇರಿಸ್ಮೇಲೆ ಏನಾಯಿತು? ಸೇರಿಸಿದ ಮೇಲೆ 1 ತಿಂಗಳು ಹೋಗ್ತು. 1 ತಿಂಗಳಾದಮೇಲೆ, ಅಮ್ಮ ನನಗೆ ಮಿಡ್ಡಿ ಇಸ್ಕೊಡಮ್ಮ, ಅಮ್ಮ ನನಗೆ ಆ ಪ್ಯಾಂಟ್ ಇಸ್ಕೊಡಮ್ಮ, ಅಮ್ಮ ಈ ಪ್ಯಾಂಟು. ಅಂದರೆ ಅರ್ಥ ಏನು? ಎಲ್ಲಿ ಬಂತು? ನಿಮ್ಮ ನೋಡಿ ನಾನು ಅದನ್ನು ಫಾಲೋ ಮಾಡಿದೆ. ಅಂದರೆ ಆ ಕ್ಯಾರೆಕ್ಟರ್ಸಲ್ಲಿ ಬದಲಾವಣೆ ಆದಾಗ ಇಮ್ಮಿಡಿಯೇಟ್ಲಿ ಪಾಸ್ಟರ್ ಆಗಿರ್ಬೋದು, ಆ ಬೀಯಿಂಗ್ಲಿ ಪೇರೆಂಟ್ಸ್ ಆಗಿರ್ಬೋದು, ಇಮ್ಮಿಡಿಯೇಟ್ಲಿ ನಾವು ಎಚ್ಚರಿಕೆ ತೊಗೊಳ್ಬೇಕು, ಸಮಥಿಂಗ್ ದೇರ್ ಇಸ್ ಅ ಪ್ರಾಬ್ಲಮ್. ಅನೇಕ ಪ್ರಾಬ್ಲಮ್ ಏನು ಗೊತ್ತಾ ಪಾಸ್ಟರ್ ಆಗೋದು? ಪೇರೆಂಟ್ಸ್ ಆರ್ ನಾಟ್ ಪ್ರೇಯಿಂಗ್ ಫಾರ್ ದ ಚಿಲ್ಡ್ರನ್. ಅನೇಕ ತಂದೆ ತಾಯಿಗಳ ಪ್ರಾಬ್ಲಮ್ ಗೊತ್ತಾ? ಅವರ ಬಿಸಿ ಶೆಡ್ಯೂಲಲ್ಲಿ ಮಕ್ಕಳಿಗೆ ಪ್ರಾರ್ಥನೆ ಮಾಡ್ತಾನೆ ಇಲ್ಲ. ಅವ್ರೇನು ಮಾಡ್ತಾರೆ? ಹೊರಗಡೆ ಇರೋ ಮಕ್ಕಳ ಬಗ್ಗೆ ನೋಡ್ತಾರೆ, ಕರೆಕ್ಟ್ ಮಾಡ್ತಾರೆ. ಈಗ ಹೆಂಗಾಗಿದೆ ಕಾಂಪಿಟೇಷನ್ ಅಂದರೆ, ನಿನಗೆ ಅವನಿಗೆ
96 ಮಾರ್ಕ್ಸ್ ಬಂದರೆ ನನಗೆ 90, ನನ್ನ ಮಗಳಿಗೆ ನನ್ನ ಮಗಳಿಗೆ 98 ಬರಬೇಕು. ನೀನು 1 ಮಾರ್ಕ್ಸ್ ಏನಾರು ಮಾಡಿದ್ರೆ ನೀನು ಬೆಳ್ತಿರ್ತೀನಿ. ಅದೇ ನೀವು ಹೇಳ್ತೀರಾ ವಾಕ್ಯ ಓದಮ್ಮ, ಒಂದು ಚಾಪ್ಟರ್ ಓದು. ನಾನು ಯಾವಾಗಲೂ ನನ್ನ ಚರ್ಚೆಯಲ್ಲಿ ಹೇಳೋದಂದರೆ ನಿನ್ನ ವಯಸ್ಸಿಗೆ ತಕ್ಕ ಹಾಗೆ ಬೈಬಲ್ ಚಾಪ್ಟರ್ ಓದಬೇಕು. ಎಲ್ಲ ಒಂದು ವಚನ ಓದ್ಬಿಡು, ಈಗ ಓಪನ್ ಮಾಡಿ ಓದೋದು. ನಾನು ಹೇಳೋದೇನೆಂದರೆ ಒಂದು ಮಗು 5 ವರ್ಷ ಅಂದರೆ 5 ವರ್ಷ 5 ಚಾಪ್ಟರ್ ಓದಬೇಕು. ಒಂದು ಮಗು 20 ವರ್ಷ ಅಂದರೆ 20 ಚಾಪ್ಟರ್ ಓದಬೇಕು. ಎಲ್ಲಿ ಓದ್ತಾರೆ? ಇನ್ನೂ ಸ್ವಲ್ಪ ಇನ್ನೂ ಭಾಳ ಜನ ಎಲ್ಲಿದ್ದಾರೆ ಅಂದರೆ ಇನ್ನೂ ಮತ್ತಾಯಿಂದ ಸ್ಟಾರ್ಟ್ ಮಾಡ್ರೆ ಇನ್ನೂ ಮತ್ತ 5ನೇ ಅಧ್ಯಾಯದಲ್ಲಿ ಇದ್ದಾರೆ, ಇನ್ನೂ ಮುಂದೆ ಬರಲಿಲ್ಲ 1 ವರ್ಷ ಆದಮೇಲೆ. ದೇ ಆರ್ ನಾಟ್ ಹ್ಯಾವಿಂಗ್. ಅಂದರೆ ಲೋಕಕ್ಕೆ ತೋರಿಸುವಂಥ ಆಸೆ ವಾಕ್ಯಕ್ಕೆ ತೋರಿಸ್ತಾ ಇಲ್ಲ. ಒಂದು ಪಾಯಿಂಟ್ ಆ್ಯಡ್ ಮಾಡಬೇಕು. ಇವಾಗ ಈ ಜನರೇಷನಲ್ಲಿ ಇವಾಗ ಒಂದು ಮಗು ತಪ್ಪು ಮಾಡ್ತಾ ಇದೆ, ಆ ಅಮ್ಮ ಅವ್ರ ಪೇರೆಂಟ್ಸ್ ನೋಡ್ತಾ ಇದ್ದಾರೆ, ಬಟ್ ಕರೆಕ್ಟ್ ಮಾಡಲ್ಲ, ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಇಲ್ಲ ನನ್ನ ಮಗ ಹಂಗಿಲ್ಲ ಹಿಂಗೆ ಇಲ್ಲ, ಅವ್ರಿಗೆ ತಪ್ಪು ಮಾಡಿದ್ರೆ ನೋ ಪ್ರಾಬ್ಲಮ್, ಸೊ ಹಂಗೇ ಹೋಗ್ತಾರೆ. ಸೊ ಅದು ಪ್ರಾಬ್ಲಮ್, ಕರೆಕ್ಷನ್ ಕಮ್ಮಿ ಆಗಿದೆ. ಎಸ್ ಪಾಸ್ಟರ್, ನೀವು ಸಹ ಹೇಳ್ತಿದ್ರಿ ಕರೆಕ್ಷನ್ ವಿಚಾರದಲ್ಲಿ ಪೋಷಕರು ಬಹಳಷ್ಟು ಈ ದಿನಮಾನಗಳಲ್ಲಿ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಈ ಕರೆಕ್ಷನ್ ಅಂತ ಬರುವಾಗ ನಮಗೆ ಬೈಬಲಲ್ಲಿ ಒಂದು ಖಂಡಿತವಾದ ಭಾಳ ಸ್ಟ್ರಿಕ್ಟ್ ಆದ ವಾಕ್ಯ ಇದೆ, ಬೆತ್ತ ಹಿಡಿಯದ ಪಿತಾ. ಅಂದರೆ ಹೊಡೆಯೋ ಟೈಮಲ್ಲಿ ಹೊಡಿಬೇಕು ಎಂಬುದಾಗಿ. ಈ ಮಾಡರ್ನ್ ವರ್ಲ್ಡಲ್ಲಂತೂ ಏನಾಗಿದೆ, ಲೀಗಲ್ ಇಶ್ಯೂ ಬಂದುಬಿಡುತ್ತೆ. ಮಕ್ಕಳಿಗೆ ಹೊಡೆದ್ರೆ ಕೇಸಲ್ಲಿ ಆಗಿಬಿಡ್ತದೆ. ಶಾಲೆಯಲ್ಲಿ ಈಗ ಮೊದಲು ನೋಡ್ರಿ, ಒಬ್ಬ ಟೀಚರ್ ಹೊಡಿತಿದ್ರು, ಈಗ ಏನಾಗ್ತದೆ, ಒಬ್ಬ ಟೀಚರ್ ಹೊಡೆದ್ರೆ TV9 ಬರ್ತದೆ. ಓಕೆ, ಇದು ಕಾರಣ ನನ್ನ ಪ್ರಕಾರ ತಂದೆ ತಾಯಿ ಅನಿಸ್ತಿದೆ. ಫಸ್ಟ್ ಈಗ ನೀವು ನಮ್ಮ ಮಕ್ಕಳು, ಕರ್ತನ ವಾಕ್ಯದಲ್ಲಿ ಬೆಳೀತಿರೋ ಮಕ್ಕಳು, ಈ ತಂದೆ ತಾಯಿಂದಿರು ಮಕ್ಕಳನ್ನು ಕರೆಕ್ಷನ್ ಮಾಡೋದು ಬಹಳ ಮುಖ್ಯವ, ಅಥವಾ ಈಗ ಇವ್ರು ಇದೇ ರೀತಿ ಹೋದ್ರೆ ಮುಂದೆ ಏನಾಗ್ತದೆ? ಮುಂದೆ ಏನಾದರೆ ನೀವು ಬೆತ್ತ ಹಿಡಿದಿಲ್ಲ ಅಂದರೆ ಮಕ್ಕಳೇ ಬೆತ್ತ ಹಿಡಿತಾರೆ. ಅವ್ರ ವಯಸ್ಸಾದ ಮೇಲೆ ಅವ್ರು ಬೆತ್ತ ಹಿಡಿತಾರೆ. ಅವರೇನು ಮಾಡ್ತಾರೆ, ನೀವು ಶಿಕ್ಷೆ ಕೊಡಲಿಲ್ಲ ಅಂದರೆ ಅವರೇ ನಿಮಗೆ ಶಿಕ್ಷೆ ಕೊಡ್ತಾರೆ. ನಾವೊಂದು ಉದಾಹರಣೆ ಹೇಳ್ತೇನೆ ಫಸ್ಟ್. ನಮ್ಮ ಸಭೆಯಲ್ಲಾಗಿದ್ದು, ನಮ್ಮ ಸಭೆಗೆ ಹೊಸದಾಗಿ ಬರ್ತಾಯಿದ್ದು ಒಂದು ಪೇರೆಂಟ್ಸು, ಅವ್ರ ಮಗ ಏನಂದರೆ ಅವನು ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿ ಅವನೇನು ಮಾಡ್ದ, ಯಾವುದೋ ಒಂದು ಹುಡುಗಿನ ಮದುವೆ ಆಗಿ ಮಕ್ಕಳಾಯಿತು. ಮಕ್ಕಳಾದ ಮೇಲೆ ಆ ಹುಡುಗಿನ ಬಿಟ್ಟ, ಒಂದು ಮಗುನ ಎತ್ಕೊಂಬಂದು ಅಮ್ಮನ ಕೈಲಿ ಬಿಟ್ಟ. ಅವನು ಎಲ್ಲ ಲೋಕದ ಪ್ರಕಾರವಾಗಿ ವ್ಯಸನವಾದ, ಡ್ರಿಂಕ್ಸಿಂಗು ಸ್ಮೋಕಿಂಗ್ ಎಲ್ಲ ಆಯಿತು. ಒಂದು ದಿನ ನಾವು ರಾತ್ರಿ ನಮ್ಮ ಮನೆಯಿಂದ ನೋಡ್ತಾ ಇದ್ದೀವಿ, ಇನ್ನೊಂದು ಹುಡುಗಿನ ಪ್ರಾಸ್ಟಿಟ್ಯೂಟ್ನ ಕರ್ಕೊಂಬಂದು ನಮ್ಮ ಎದುರುಗಡೆ ನೋಡ್ತಾ ಇದ್ದೀವಿ, ಅವರ ತಂದೆ ಕೋಲು ತೊಗೊಂಡು ಹೊಡಿತಿದ್ದಾನೆ. ತಾಯಿಗೆ ಕೋಲು ಸರಿ ಹೊಡಿತಿದ್ದಾನೆ, ತಂದೆಗೆ ಹೊಡಿತಿದ್ದಾನೆ. ಆವಾಗ ಪೊಲೀಸ್ಗೆ ನಾವೇ ಫೋನ್ ಮಾಡಿ ಬಂದು ಅವ್ರಿಗೆ ಸಹಾಯ ಮಾಡಿ ಅಂತ ಅವ್ರು ಬಂದರು. ನಾವು ಸಹಾಯ ಮಾಡಿದ್ವಿ, ಅವರು ಸರಿಯಾದರು. ಅವನ ಸೆಂಟ್ರಲ್ ಜೈಲಲ್ಲಿ, ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಅವನ್ನ ಏನು ಮಾಡಿದ್ರು, ಕೇಸ್ ಮಾಡಿ, ಇವರೇ ತಂದೆ ತಾಯಿ ಕೇಸ್ ಕೊಟ್ಟು ಅರೆಸ್ಟ್ ಮಾಡಿದ್ರು. ಅವನ ಹುಡುಗ ಕೇಳಿದ ಪ್ರಶ್ನೆ ಏನು ಗೊತ್ತಾ ಪಾಸ್ಟ್ರೆ, ಅಮ್ಮ ನನ್ನ ತಂದೆ ಚಿಕ್ಕ ವಯಸ್ಸಲ್ಲಿ ನನ್ನನ್ನು ಕರೆಕ್ಟ್ ಮಾಡುವಾಗ, ನನ್ನ ಹೊಡಿಲಿಕ್ಕೆ ಬಂದಾಗ, ಅಮ್ಮ ನನ್ನನ್ನು ಯಾಕೆ ಅಪ್ಪ ಹೊಡಿಲಿಕ್ಕೆ ನನ್ನನ್ನು ಬಿಡಲಿಲ್ಲ, ನನ್ನ ತಂದೆ ನನ್ನ ಶಿಕ್ಷೆ ಕೊಡಲಿಕ್ಕೆ ಯಾಕೆ ಬಂದಿಲ್ಲ? ಆ ತಾಯಿ ಏನು ಮಾಡ್ತಿದ್ಲು ಗೊತ್ತಾ, ಆ ತಂದೆ ಹೋಗಿ ಶಿಕ್ಷೆ ಮಾಡುವಾಗ ತಾಯಿ ಹೇಳ್ತಿದ್ಲು, ನೀನು ಫಸ್ಟ್ ಸರಿ ಇದೆಯಾ, ಫಸ್ಟು ನೀನು ಸರಿ ಆಗಿಬಿಟ್ಟು ನನ್ನ ಮಗನ ಹೊಡಿ. ಈಗ ಹೆಂಗಾಗಿದ್ರೆ ಒಂದು ತಂದೆ ಶಿಕ್ಷಿಸುವಾಗ ತಾಯಿ ಅದಕ್ಕೆ ಸಪೋರ್ಟ್ ಮಾಡುವಾಗ, ಎಸ್ ನನ್ನ ಗಂಡ ಮಾಡ್ತಿರೋದು ಸರಿ. ಒಂದು ತಾಯಿ ಶಿಕ್ಷೆ ಕೊಡುವಾಗ ಏನಾಗುತ್ತೆ, ತಂದೆ ಸಪೋರ್ಟ್ ಮಾಡಬೇಕು. ಹೆಂಗಾಗಿದೆ ಅಂದರೆ, ನನ್ನ ಮಗನಿಗೆ ಹೊಡಿಯೋಕ್ಕೆ ನೀನು ಯಾರು, ನನ್ನ ಮಗಳು ಹೊಡಿಯೋಕ್ಕೆ ಯಾರು? ಅದೇ ದೊಡ್ಡ ಸಮಸ್ಯೆ. ಆಗಲೇ ಹೇಳಿದಲ್ಲ, ಬೆತ್ತ ಹಿಡಿದಿರೋ ತಂದೆ ಅಲ್ಲ, ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ತಂದೆ ವಾಕ್ಯನೂ ಇಡಬೇಕು, ತಪ್ಪು ಮಾಡಿದಾಗ ಬೆತ್ತನೂ ಹಿಡಿಯಬೇಕು. ಇಫ್ ಯು ಆರ್ ನಾಟ್ ಕರೆಕ್ಟಿಂಗ್ ದೆಮ್, ಯು ಆರ್ ನಾಟ್ ರೆಡಿ ಟು ಕರೆಕ್ಟ್ ದೆಮ್, ಐ ಟೆಲ್ ಯು ಒನ್ ಥಿಂಗ್, ವೆನ್ ಯು ಕಮ್ ಟು ದ ಏಜ್, ನೀವು ವಯಸ್ಸು ಬಂದಾಗ ಮಕ್ಕಳೇ ಹೇಳ್ತಾರೆ, ನೀನು ಯಾರು ನನಗೆ ಹೇಳೋಕ್ಕೆ? ಅದೇ ಅಜ್ಜಿ ತಾತ ಬಂದು ಅವರ ಪುಲ್ಲಿಗೋ ಅವರ ಮೊಮ್ಮಗಳು ಕರೆಕ್ಟ್ ಮಾಡುವಾಗ ನನ್ನನ್ನೇ ಕರೆಕ್ಟ್ ಮಾಡಿಲ್ಲ, ನೀನು ಯಾರು ಕರೆಕ್ಟ್ ಮಾಡೋಕ್ಕೆ? ಎಸ್ ಪಾಸ್ಟರ್. ಸಿಸ್ಟರ್, ಈಗಾಗಲೇ ನಾವು ಮಕ್ಕಳ ಸೇವೆ ಭಾಳ ಅವಶ್ಯಕ, ಅದರಲ್ಲೂ ಎಲ್ಲೋ ಒಂದು ಭಾಗದಲ್ಲಿ ಸಭೆಯಲ್ಲಿ ದಿನಮಾನಗಳಲ್ಲಿ ಮಕ್ಕಳ ಸೇವೆಗೆ ಇನ್ನೂ ಅಧಿಕ ಆದ್ಯತೆ ಕೊಡಬೇಕೆಂಬುದು ನಮ್ಮ ಉದ್ದೇಶ. ಪಾಸ್ಟರ್ ಕೆಲವು ಅಂಶಗಳನ್ನು ಹೇಳ್ತಾ ಇದ್ದರು. ಮಕ್ಕಳು ದೇವರು ಕೊಟ್ಟಂಥ ಗಿಫ್ಟ್ ಎಂಬುದಾಗಿ, ಅದರಲ್ಲೂ ಸಹ ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧ ವೀರನ ಕೈಯಲ್ಲಿರುವ ಅಂಬುಗಳು. ಆ ಮಕ್ಕಳನ್ನು ಕರ್ತನ ವಾಕ್ಯದಲ್ಲಿ ಆತ್ಮಿಕವಾಗಿ ಬೆಳೆಸಬೇಕೆಂಬುದಾಗಿ ಪಾಸ್ಟರ್ ಹೇಳ್ತಾ ಇದ್ರು. ಈ ಸಂದರ್ಭದಲ್ಲಿ ನಾವು ನೋಡುವಾಗ ತಂದೆ ತಾಯಂದಿರು ಆ ಮಕ್ಕಳ ಮೇಲೆ ಎಲ್ಲೋ ಅದೊಂದು ವ್ಯಾಮೋಹ, ಪ್ರೀತಿ. ನೀವು ಸಹ ಹೇಳ್ತಿದ್ರಿ, ಏನು ಮಾಡಿದರೂ ನನ್ನ ಮಗುದು ಸರಿ ಅಂತಾರೆ. ಈಗ ಈ ಭಾವನೆ ತಂದೆ ತಾಯಿಗಳಿಂದ ಹೊರಗೆ ಹೋಗಬೇಕು ನಮಗೆ. ಯಾಕಂದರೆ ನಮ್ಮ ಮಕ್ಕಳು ಕರ್ತನ ಮಾರ್ಗದಲ್ಲಿ ಬೆಳೀಬೇಕು. ಮುಂದೊಂದು ದಿವಸ ಈಗಾಗಲೇ ಪಾಸ್ಟ್ ಉದಾಹರಣೆ ಕೊಟ್ಟ ಹಾಗೆ ದಾರಿ ತಪ್ಪಿ
ತಂದೆ ತಾಯಿಗಳು ನಿನ್ನಿಂದ ಎಂಬುದಾಗಿ ಅವರು ಮುಂದೊಂದು ದಿವಸ ಎಷ್ಟು ಹತ್ರೂ ಸಹ ಹಾಗೇನು ಮಾಡೋಕ್ಕಲ್ಲ. ಹಾಗಿರುವಾಗ ಈ ಪ್ರಾಯದಲ್ಲೇ ತಂದೆ ತಾಯಂದಿರು ಈ ಒಂದು ಸ್ವಭಾವವನ್ನು ಹೇಗೆ ಬದಲಾಯಿಸ್ಕೊಳ್ಬೇಕು, ತಮ್ಮ ಮಕ್ಕಳನ್ನು ಕರೆಕ್ಷನ್ ಮಾಡುವ ವಿಚಾರ ಬಂದಾಗ ಹೇಗೆ, ಯಾಕಂದರೆ ಅನೇಕ ಬಾರಿ ಅವ್ರು ಬ್ಲೈಂಡ್ ಲವ್ ಎಂಬುದಾಗಿ ನಾವು ಕರಿಬೋದು ಇದನ್ನು. ಇದೇ ಅನೇಕ ಮಕ್ಕಳು ಅವರು ಸರಿ ಮಾರ್ಗದಲ್ಲಿ ಹೋಗೋದಕ್ಕೆ ಆ ಬೋಧನೆ ಅನ್ನಿಸ್ತಿಲ್ಲ. ಸಮ್ಟೈಮ್ ಈಗ ನೋಡ್ರಿ, ಇದು ಮಾಡೋ ನೋಡಿ ಪಾಸ್ಟ್ರ್, ಈಗ ಏನಾಗ್ತಿದೆ, ಈ ಮಕ್ಕಳು ಕೆಲವು ಬಾರಿ ಬರೋದೇ ಇಲ್ಲ ಮನೆಗೆ, ಎಲ್ಲಿ ಹೋದ್ರಿ ಏನು, ಈಗ ಇದೇನಿದು ನಮ್ಮದು ವೆಸ್ಟರ್ನ್ ಕಲ್ಚರ್ ಬಂದ್ಬಿಟ್ಟಿದೆ, ಜವಾಬ್ದಾರಿ ಇಲ್ಲ ನೋಡ್ರಿ. 15 ವಯಸ್ಸು ದಾಟಿದ ನಂತರ ಮಕ್ಕಳು ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಏನು ಬೇಕು ಎಷ್ಟೊತ್ತಿಗೆ ಬೇಕಾದರೂ ಬರ್ಬೋದು, ತಂದೆ ತಾಯಿಗಳು ಕೇಳ್ತಾ ಇಲ್ಲ. ಹೀಗಿರುವಾಗ ನಮ್ಮ ತಂದೆ ತಾಯಂದಿರಿಗೆ ನೀವೇನು ಸಲಹೆ ಕೊಡ್ತೀರಿ ಸಿಸ್ಟರ್? ಸೊ ನಾನೇನು ಅಡ್ವೈಸ್ ಅಂದರೆ, ಆ್ಯಸ್ ಅ ಪೇರೆಂಟ್ಸ್, ವೆನ್ ಯು ಹ್ಯಾವ್ ಅ ಚೈಲ್ಡ್, ಕೀಪ್ ಇನ್ ಯೋರ್ ಮೈಂಡ್ ದಟ್ ಇಸ್ ನೆಕ್ಸ್ಟ್ ಜನರೇಷನ್. If you spoil this generation, next generation is spoiled. The entire generation is erased. So the Bible says, if you don't obey the commandment of God, I will forget your generation. God says. So that is what is happening. Yes. So as a parents, if you have a child, you must make sure that more than giving the best education in the world, doing the best talent or anything, you must focus the word of God. Let us give the Bible as the baby is born, give the Bible in their hands. And nowadays it has become materialistic. Gadgets, everywhere gadgets. Latest mobile phone. Latest, why they want to play games? They want to be inside the house. Outdoor game is completely stopped. ಮನೆ ಒಳಗಡೆನೇ ಇರಬೇಕು, ಟಿ ಮುಂದೆ, ಇಲ್ಲಾಂದ್ರೆ ಫೋನ್. ಯಾಕೆಂದರೆ ಇವಾಗ ಅವ್ರಿಗೆ ಬರೀ ಟೆಕ್ನಾಲಜಿ ಬೇಕು, ಒಳ್ಳೆ ಎಜುಕೇಷನ್ ಬೇಕು. ಇಂಡಿಯಾದಲ್ಲಿ ಸ್ಟಡಿ ವೆಲ್, ಸೆಟಲ್ ಇನ್ ಅಬ್ರಾಡ್ ಆ್ಯಂಡ್ ಅರ್ನ್ ನೈಸ್ಲಿ, ದೆನ್ ಗೆಟ್ ಡಿಸೀಸ್ ಆ್ಯಂಡ್ ಡೈ. That is not this generation. We must know that the gospel must be reached to generation after generation. Only it can happen when we sow the seed of God in the children's life. If you don't sow the seed now, the next generation is dead. ಎಸ್ ಸಿಸ್ಟರ್. ಪಾಸ್ಟರ್, ಈಗಾಗಲೇ ಸಿಸ್ಟರ್ ನಮ್ಮ ಪೋಷಕರಿಗೆ ಸಲಹೆ ಕೊಡ್ತಾಯಿದ್ರು, ನಿಮ್ಮ ಮಕ್ಕಳನ್ನು ನೀವು ತಾತ್ಸಾರ ಮಾಡಿದರೆ ಮುಂದಿನ ಸಂತತಿಯ ನಾಶಕ್ಕೆ ನಾವು ಕಾರಣ ಆಗ್ತೀವಿ. ಹಾಗೆ ಅವರಲ್ಲಿ ಒಂದು ಅಂಶವನ್ನು ಉಲ್ಲೇಖಿಸ್ತಿದ್ರು, ಈ ದಿನಮಾನಗಳಲ್ಲಿ ಹೆಚ್ಚಿನ ಮಕ್ಕಳು ನಮ್ಗೆ ಗೊತ್ತು ಮೊಬೈಲಿಗೆ ಅಡಿಕ್ಟ್ ಆಗಿದ್ದಾರೆ, ವಿಡಿಯೋ ಗೇಮ್ಸಿಗೆ ಅಡಿಕ್ಟ್ ಆಗಿದ್ದಾರೆ, ಹೆಚ್ಚಿನ ಅವಧಿ. ಹಾಗಿರುವಾಗ ಈ ದಿನಮಾನಗಳಲ್ಲಿ ನಮಗೆ ಗೊತ್ತು ಈಗಾಗಲೇ ನಮ್ಮ ಮಕ್ಕಳು ಅಡಿಕ್ಟ್ ಇದರಿಂದ ಹೊರಗೆ ಬರೋದಕ್ಕೆ ಏನು ಮಾಡಬೇಕು ಪಾಸ್ಟ್? ಯಾಕಂದರೆ ಮಕ್ಕಳ ಜವಾಬ್ದಾರಿ ಪೋಷಕರಿಗೆ, ನಾವು ಕೊಡ್ತಿರೋ ಸಲಹೆ ಪೋಷಕರಿಗೆ. ಈಗ ಈ ಮೊಬೈಲ್ ಗೇಮ್ಸ್ಗಳಾಗಲಿ, ಮೊಬೈಲ್ ಅಡಿಕ್ಷನ್ಗಳಾಗಲಿ, ಸಣ್ಣ ಮಕ್ಕಳ ಕೈಯಲ್ಲೇ ಮೊಬೈಲ್ ಇರ್ತದೆ. ಈಗ ಇದರಿಂದ ಹೇಗೆ ಮಕ್ಕಳು ನಾವು ಕಾಪಾಡ್ಬೋದು ಪಾಸ್ಟರ್? ವೆರಿ ಗುಡ್ ಕ್ವೆಶನ್, ಒಳ್ಳೆಯ ಪ್ರಶ್ನೆ. ಮೊದಲದಾಗಿ ನಾವು ತಿಳ್ಕೊಳ್ಬೇಕು ಯಾಕೆ ಮೊಬೈಲ್ ಅಡಿಕ್ಷನ್ ಆಗಿದ್ದಾರೆ. ಕಾರಣ ಏನಿಗೆ ಗೊತ್ತಾ? ನಾನು ತಿರುಚಿಯಲ್ಲಿ ಒಂದು ಸೇವೆ ಮಾಡುವಾಗ ಒಂದು ಮಗು, ಬರೀ 15 ವರ್ಷ ಹುಡುಗಿ, ಅವಳು, ನಾನು ಹೇಳ್ತೇವೆ ಒಂದು 12-13 ವರ್ಷದ ಹಿಂದೆ, ಅವಳು ಹೇಳಿದ್ದೇನೆಂದರೆ, ಪಾಸ್ಟರ್, ನನ್ನ ತಂದೆ ಬಂದು ಡಾಕ್ಟರ್, ನನ್ನ ತಾಯಿ ಬಂದು ರೈಲ್ವೆ ಇಂಜಿನಿಯರ್, ಇಬ್ಬರೂ ಸಮಯ ಕೊಡ್ತಾ ಇರಲಿಲ್ಲ, ಇಬ್ಬರು ನನಗೆ ಸಮಯ ಕೊಡಲ್ಲ, ಡ್ಯಾಡಿನೂ ಸಮಯ ಕೊಡಲ್ಲ, ತಾಯಿ ಸಮಯ ಕೊಟ್ಟಿಲ್ಲ, ಪ್ರೀತಿ ತೋರಿಸಿಲ್ಲ, ಅದಕ್ಕೆ ನಾನು ಬೇರೆಯವ್ರನ್ನ ಪ್ರೀತಿ ಮಾಡಿದೆ. ಅಂದರೆ ನೀವು ಸಮಯವನ್ನು ನಿನ್ನ ಮಕ್ಕಳಿಗೆ ಕೊಟ್ಟಿಲ್ಲ ಅಂದರೆ, ಮೊಬೈಲ್ ಫೋನ್ is another love, TV is another love. I'll tell you pastor, reason why they're addicted to the phone ಅಂದರೆ, ತಂದೆ ತಾಯಿಗಳು ಚಿಕ್ಕ ವಯಸ್ಸು ಮಗು ಹಠ ಮಾಡಿದ್ರೆ, ನಾವು ಚಿಕ್ಕ ವಯಸ್ಸು, ನಾನು ಹೆಸರು ನೀನು ಚಿಕ್ಕ ವಯಸ್ಸಿರುವಾಗ ನಮಗೆ ತೋರಿಸೋದೇನು ಗೊತ್ತಾ? ಚಂದಮಾಮ. ಅಲ್ಲಿ ನೋಡು, ಆ ಚಂದ್ರದಲ್ಲಿ ಒಂದು ಅಜ್ಜಿ ಒಡೆ ಮಾಡ್ತಿದ್ದಾಳೆ, ಅದು ತೋರಿಸ್ತಿದ್ರು. ಈಗೇನು ಗೊತ್ತಾ? ಮಗು ಹತ್ತ ತಕ್ಷಣ ಒಂದು ವಿಡಿಯೋ ಆನ್ ಮಾಡಿ ಬಿಟ್ಬಿಡು, ನೋಡ್ಕೊಬಿಡು. ಮಗು ಹತ್ತದ್ರೆ ಏನು ಗೊತ್ತಾ? ಆ ತಂದೆ ತಾಯಿಗಳಿಗೆ ನೋಡಿದರೆ ಎಷ್ಟೋ ಬಾರಿ ನಾನು ನೋಡಿದ್ದೇನೆ, ಎವ್ರಿ ಟೈಮ್ ಐ ಸೀನ್, ಅವರು ಮೊಬೈಲಲ್ಲಿ ಅಡಿಕ್ಷನ್ ಮಾಡಿ ಅವರನ್ನೇ ಚಿಕ್ಕ ವಯಸ್ಸಲ್ಲಿ ಬೀಜ ಬಿತ್ತಿದ್ದಾರೆ. ಈಗೇನು ಗೊತ್ತಾ ಮಕ್ಕಳಿಗೆ? ನೀನಿದೆಯೋ ಇಲ್ವೋ, ನನಗೆ ಮೊಬೈಲ್ ಕೊಟ್ಟು ಹೋಗು. ಅಷ್ಟೊಂದು ಅಂಶ ಹೇಳ್ತಿದ್ದೀರಿ ಇಲ್ಲಿ. ನಾವು ಮಕ್ಕಳು ಮೊಬೈಲಿಗೆ ಅಡಿಕ್ಷನ್ನು, ಮಕ್ಕಳನ್ನ ದೂರ್ತೀವಿ, ಆದರೆ ನೀವು ಇವತ್ತು ಮಕ್ಕಳನ್ನ ದೂರ್ತಾ ಇಲ್ಲ. ಇದಕ್ಕೆ ಕಾರಣ ತಂದೆ ತಾಯಿ ಎಂಬುದನ್ನು ಹೇಳ್ತಿದ್ದೀರಿ. ಬಿಕಾಸ್ ಓನ್ಲಿ ಲವ್. ನೀವು ಟೈಮ್ ಕೊಟ್ಟು ನೋಡಿ. ಯು ಗಿವ್, ಇವತ್ತು ನಾನು ಒಂದು ಹೇಳ್ತೀನಿ, ದಿಸ್ ಇಸ್ ಐ ಆಮ್ ಓಪನ್ಲಿ ಐ ಆಮ್ ಟೆಲ್ಲಿಂಗ್, if you give a time for your children, I'll tell you, it will return back to you.
ನಾವು ಸಮಯವನ್ನು ನೋಡಿ. ಒಂದು ಹುಡುಗಿ ಕೇಳಿದ್ದೇನೆಂದರೆ, ಒಂದೊಂದು ಹುಡುಗಿ ಕೇಳಿದ್ದೇನೆಂದರೆ, ಅಂಕಲ್ ನಮ್ಮ ಡ್ಯಾಡಿ ಬಂದ ತಕ್ಷಣ ಮನೆಯಲ್ಲಿ ನೀನು ಹೆಂಗಿದ್ಯಾ ಮಗಳೇ ಅಂತ ಕೇಳಲ್ಲ. ಓದೋದಾ, ತಿಂದ, ಹೋಗು ಓದು, ಮೊಬೈಲ್ ಇಡು. ಒಂದು ನಿಮಿಷ ಕೂಡ ನನ್ನ ಜೊತೆ ಪ್ರೀತಿಯಾಗಿ ಮಾತಾಡಲಿಲ್ಲ. ಸಿಟ್ ಟುಡೇ, ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ. ಆ ಅರ್ಧ ಗಂಟೆ ಏನಾಯ್ತು, ಆ ಮಗು ಮೊಬೈಲ್ನ ಆಫ್ ಮಾಡಿದ್ಲು. ನೆಕ್ಸ್ಟ್ ಡೇ ಇನ್ನೊಂದು 1 hour ಕೂತ್ಕೊಳ್ಳಿ ಮಗು ಜೊತೆ, ಕೂತ್ಕೊಂಡು ಮಾತಾಡಿ, ಟೇಕ್ ಔಟ್ಸೈಡ್, ಪ್ರಾರ್ಥನೆ ಮಾಡಿ, ಟೇಕ್ ಟು ದ ಗಾಸ್ಪಲ್ ಮೀಟಿಂಗ್. ನಾನು ಹೇಳ್ತೀನಿ ನೋಡ್ರಿ, ವಿತಿನ್ 21 ಡೇಸಲ್ಲಿ ಒಂದು ಪ್ರಾವಬ್ಸ್ ಇದೆ, ಅದೇ ಸಂಗತಿ 21 ದಿವಸ ಮಾಡಿದ್ರೆ ಅದು ಬಿಟ್ಟು ಹೋಗುತ್ತೆ. ಅದು ನಮ್ಮ ಕೈಯಲ್ಲಿದೆ. ಅದಕ್ಕೆ ದ ಫಸ್ಟ್ ಥಿಂಗ್, ಸ್ಟಾರ್ಟ್ ಟು ಪ್ರೇ ಫಾರ್ ಯುವರ್ ಚೈಲ್ಡ್. ಫಸ್ಟ್ ಪ್ರೇಯರ್. ಸೆಕೆಂಡ್, ಗಿವ್ ಟೈಮ್. ಥರ್ಡ್, ಯೋರ್ ಚೈಲ್ಡ್. ದೇವರು ಕೊಟ್ಟಂಥ ಬಹುಮಾನ ಅದು ನಿಮಗೆ ಕೊಟ್ಟಿದ್ದಾನೆ, ದೇವರು ಪ್ರೀತಿ ಮಾಡಿಕೊಟ್ಟಿದ್ದಾನೆ. ಗಿವ್ ಟೈಮ್. ಇಫ್ ಯು ಡೋಂಟ್ ಗಿವ್ ಟೈಮ್, ಟೈಮ್ ಇಸ್ ಗಾನ್. ಚಿಲ್ಡ್ರನ್ ವಯಸ್ಸಾದ ಮೇಲೆ ಅವ್ರು ನಿಮ್ಗೊಂದು ದೊಡ್ಡ ಟಿ ವಿ ಕೊಟ್ಬಿಟ್ಟು, ಒಂದು ಮೊಬೈಲ್ ಫೀಲ್ಡ್ ಕೊಟ್ಬಿಟ್ಟು, ನೀನು ನನ್ನಲ್ಲೇ ಹೆಂಗೆ ವಾಟ್ಸಪ್ ವಿಡಿಯೋ ಕಾಲ್ ಇದೆಯೋ ಅದನ್ನು ವಿಡಿಯೋ ಕಾಲ್ ಮಾಡ್ಕೊಂಡು ಜೀವಿಸ್ಬಿಡ್ರಿ ಅಂತಾರೆ ಅಷ್ಟೇ. ದಟ್ಸ್ ಆಲ್ ಪಾಸ್ಟರ್. ಐ ಟೆಲ್ ಯು ಒನ್ ಥಿಂಗ್. ಸ್ಯಾಮ್ಯಲ್ ತಾಯಿ ತನ್ನ ಮಗನಿಗೋಸ್ಕರ ಪ್ರಾರ್ಥನೆ ಮಾಡಿ, ದೇವರೇ ನನಗೊಂದು ಗಂಡು ಮಗು ಕೊಟ್ಟು. ದೇವರು ಕೊಟ್ಟ. ನಾನು ಒಂದು ಮೊಲೆ ಹಾಲು ಬಿಡಲಿಕ್ಕೆ ಒಂದು 3 ವರ್ಷ ಆ ಮಗು ತೋಡ್ರದು. ಆ 3 ವರ್ಷದಲ್ಲಿ ಅವಳು ಎಷ್ಟು ಇಂಪ್ಯಾಕ್ಟ್ ಮಾಡಿದ್ದಾಳೆ ಆ ಮಗುಗೆ. 3 ವರ್ಷ ಆದಮೇಲೆ ಮೊಲೆ ಹಾಲು ಕುಡಿಯೋದು ಬಿಟ್ಟ ತಕ್ಷಣ ಆ ಮಗು ಅಂತಂದು ದೇವಾಲಯದಲ್ಲಿ ಕೊಡ್ತಾರೆ. ಅದೇ ದೇವಾಲಯದಲ್ಲಿ ಎಲಿ ಮಕ್ಕಳಿದ್ದಾರೆ. ಎಲಿ 2 ಮಕ್ಕಳು ಒಂದೇ ರೂಮಲ್ಲಿ ಎಲಿ ಮಕ್ಕಳು ಮಲಗಿದ್ದಾರೆ, ಅದೇ ಮಗು ಸಾಮ್ಯಲ್ ಮಲಗಿದ್ದಾರೆ. ಆದರೆ ವಾಕ್ಯ ಹೇಳುತ್ತೆ ಎಲಿ ಮಕ್ಕಳು ದುಷ್ಟರಾಗಿದ್ದರು. ಕಾರಣ ಏನಕ್ಕೆ? ಕಾರಣ ಏನು ಗೊತ್ತಾ? ಎಲಿ ಡಿಡ್ ನಾಟ್ ಟೀಚ್ ದ ಚಿಲ್ಡ್ರನ್ ದ ವರ್ಡ್ ಆಫ್ ಗಾಡ್. ಆದರೆ ಸಾಮ್ಯಲ್ ತಾಯ 3 ವರ್ಷ ಮಗು ಇರುವಾಗ ಶಿ ಟಾಟ್ ದ ವರ್ಡ್ ಆಫ್ ಗಾಡ್. ಸ್ಯಾಮ್ಯಲ್ ಅವನು ಆರಾಧನೆ ಮಾಡಿ, ಎಲಿ ಆರಾಧನೆ ಮಾಡ್ತಿದ್ದಾನೆ. ಸ್ಯಾಮ್ಯಲ್ಗೆ ಗೊತ್ತಿಲ್ಲ, ಸಮುವೇಲಿಗೆ ಗೊತ್ತಿಲ್ಲ, ಅವನು ಆರಾಧಿಸುವ ದೇವರು ಯಾರಂತ ಗೊತ್ತಿಲ್ಲ, ಸ್ವರ ಕೇಳಿಲ್ಲ, ಎಲಿ ಆರಾಧಿಸ್ತಿದ್ದಾನೆ. ಈ ಜಸ್ಟ್ ಯು ವಾಚ್ ವಾಟ್ ಈ ವಾಸ್ ಡೂಯಿಂಗ್. ಬಟ್ ದೇವರು ಯಾರನ್ನ ಕರೆದ? ಎಲಿ ಮಕ್ಕಳಲ್ಲ. ವೈ ಯು ನೋ? ಡ್ಯಾಡಿ ಡಿಡ್ ನಾಟ್ ಟೀಚ್ ದ ವರ್ಡ್ ಆಫ್ ಗಾಡ್. ಡ್ಯಾಡಿ ಡಿಡ್ ನಾಟ್ ಟೀಚ್ ದ ವರ್ಡ್ ಆಫ್ ಗಾಡ್. ಯಾರು ಇಂಪ್ಯಾಕ್ಟ್ ಮಾಡಿದ್ದು? ಸಾಮುವೇಲನ ತಾಯಿಯ 3 ವರ್ಷ. ಐ ಟೆಲ್ ಯು ಒನ್ ಥಿಂಗ್. ನೀವು ಅಂದ್ಕೊಳ್ಬೋದು ಅನೇಕ ಪೇರೆಂಟ್ಸ್, ತಂದೆ ತಾಯಿಗಳು, ಅಯ್ಯೋ ಸಮಯ ಮೀರಿದೆ. ಸಮಯ ಮೀರಿಲ್ಲ. ಟುಡೇ ಇಸ್ ದ ಟೈಮ್. ಸ್ಟಾರ್ಟ್ ಮಾಡಿ. ಮೊಬೈಲ್ ಅಲ್ಲ, ಎಂಥ ಅಡಿಕ್ಷನ್, ಫೋನೋಗ್ರಫಿ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಲವ್ವಲ್ಲಿ ಬಿದ್ದಿರ್ಬೋದು. ಯಾಕೆ ಲವ್ಗೆ ಬೀಳ್ತಾರೆ? ಕಾರಣ ಏನು ಗೊತ್ತಾ? ನಾವು ಪ್ರೀತಿ ಮಾಡಿಲ್ಲ, ಮಕ್ಕಳಿಗೆ ನಾವು ಸಮಯ ಕೊಡ್ತಾರೆ, ನಾವು ಬಿಸಿ, ಹಣ ಮಾಡಬೇಕು. ಆ ಮಕ್ಕಳು ಬಿದ್ದು ಬಿಟ್ರೆ ಮತ್ತೆ ತಿರುಗಿ ತರಲಿಕ್ಕೆ ತುಂಬ ಎಸ್ ಸಿಸ್ಟರ್, ನಮ್ಮ ಸಮಯ ಆಗ್ತಾ ಬಂತು, ಕೊನೆಯ ನಿಮಿಷಗಳಲ್ಲಿದ್ದೀವಿ. ಈಗಾಗಲೇ ಪಾಸ್ಟರ್ ಬಹಳ ಅಮೂಲ್ಯವಾದ ಸಲಹೆ ಕೊಟ್ಟರು. ಮಕ್ಕಳ ತಪ್ಪಲ್ಲ, ತಂದೆ ತಾಯಂದಿರ ತಪ್ಪು. ಮಕ್ಕಳಿಗೆ ತಂದೆ ತಾಯಂದಿರು ಸಮಯ ಕೊಡ್ತಿಲ್ಲ, ಪ್ರೀತಿ ಕೊಡ್ತಿಲ್ಲ. ಹಾಗಾಗಿ ಈ ಮಕ್ಕಳು ಅವರಿಗೆ ಎಲ್ಲಿ ಪ್ರೀತಿ ಸಿಗ್ತದೋ ಅಲ್ಲಿ ಹುಡ್ಕೊಂಡು ಹೋಗ್ತಿದ್ದಾರೆ. ತಂದೆ ತಾಯಿ ಸಮಯ ಕೊಡೋದನ್ನು ಮರೆತಿರೋದ್ರಿಂದ ಈ ಮಕ್ಕಳು ಅವರು ಹೋಗಿ ಮೊಬೈಲ್ ಗೇಮಲ್ಲೋ ಟಿ ವಿಯಲ್ಲೋ ಸಮಯ ಕಳೀತಿದ್ದಾರೆ. ಕೊನೆಯದಾಗಿ ನೀವು ನಮ್ಮನ್ನು ವೀಕ್ಷಿಸ್ತಿರುವ ಪೋಷಕರಿಗೆ ನಿಮ್ಮ ಸಲಹೆಗಳು. ನೀವು ಕೊನೆಯದಾಗಿ ಪೋಷಕರುಗಳು ಈ ರೀತಿಯಾಗಿ ಮಾಡಿದರೆ ಅವರ ಮಕ್ಕಳು ಕರ್ತನ ಮಾರ್ಗದಲ್ಲಿ ಬರ್ಬೋದು ಎಂಬುದಕ್ಕೆ ಕೊನೆಯ ಸಲಹೆಗಳು ಸಿಸ್ಟರ್. The advice for parents I want to give, what you sow, you will reap. The Bible says. So that word is very true. If you sow the good things in your children's life, when you come to your old age, you will reap the harvest. So that is the great thing which you can see. And it is true. You may think because the world is changing, they are going to school, college, ಅಲ್ಲಿ mingle ಆಗುವಾಗ they are getting bad habits. When you monitor your children, you can correct them through the word of God. Because the Bible says this word is to correct, to mold, to encourage, to not to condemn, but to build. So when word of God is there to correct, you can also correct and bring them back, and you can make the young children a very powerful weapon for God. Recently we had gone to Nigeria. A young boy, just a 17-year-old boy, and he was just a 4-month believer in Switzerland. He is staying in Switzerland. He came to know God. He is a believer, but he never encountered God. Only 4-month believer, he is growing in the word, and he is teaching his mother the word. How it is changing? Only the word of God can change. The verse says, when you know the truth will set you free. Let it be any addiction in your children.
the truth, when you speak the truth to them, the truth will surely set them free and they will live for God, a living testimony to God, and they will glorify God. ಎಸ್ ಸಿಸ್ಟರ್. ಪ್ರೀತಿಯ ಬಿಗ್ ಜೆ ಟಿ ವಿ ವೀಕ್ಷಕರೇ, ನಮ್ಮ ಮಕ್ಕಳು ಮುಂದಿನ ದೊಡ್ಡ ನಿರೀಕ್ಷೆ. ಈಗಾಗಲೇ ರೆವರೆಂಡ್ ಬೆಂಜಮಿನ್ ಹಾಗೂ ಸಿಸ್ಟರ್ ದೀಪಾ ಬೆಂಜಮಿನ್ ಇಬ್ಬರು ಸಹ ಮಕ್ಕಳ ಸೇವೆಯನ್ನು ನಾವು ತಾತ್ಸಾರ ಮಾಡಿದರೆ ಏನಾಗ್ತದೆ ಎಂಬುದಾಗಿ ಬಹಳ ಎಚ್ಚರಿಕೆ ಸಂದೇಶವನ್ನು ಇವತ್ತು ನಮ್ಮ ಬಿಗ್ ಜೆ ಟಿ ವಿಯಲ್ಲಿ ಕೊಟ್ಟಿದ್ದಾರೆ. ಬಹಳ ಅಮೂಲ್ಯವಾದ ಸಲಹೆಗಳನ್ನು ಸಹ ಪೋಷಕರಿಗೂ ಸಭಾ ನಾಯಕರುಗಳಿಗೂ ಕೊಟ್ಟಿದ್ದಾರೆ. ನಾವು ನಮ್ಮ ಮಕ್ಕಳಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡೋಣ. ಈ ದಿನಮಾನಗಳಲ್ಲಿ ಬೆಳೆದಂಥ ಮಕ್ಕಳು ನಮ್ಮ ಸಭೆಗಳಲ್ಲಿ ನೋಡ್ತಿದ್ವಿ, ಅವರು ಹಿರಿಯರಿಗೆ ಗೌರವ ಕೊಡ್ತಾ ಇಲ್ಲ, ವಾಕ್ಯಗಳಲ್ಲಿ ಆಸಕ್ತಿ ಇಲ್ಲ, ಪ್ರಾರ್ಥನೆಯಲ್ಲಿ ಆಸಕ್ತಿ ಇಲ್ಲ. ಇವತ್ತಿನಿಂದಲೇ ನೀವು ಒಂದು ತೀರ್ಮಾನ ಮಾಡಿರಿ. ತಂದೆ ತಾಯಂದಿರೇ, ನಿಮ್ಮ ಮಕ್ಕಳನ್ನು ಪ್ರೀತಿಸಿರಿ, ಮಕ್ಕಳೊಂದಿಗೆ ಸಮಯವನ್ನು ಕೊಡ್ರಿ. ಎಲ್ಲದಕ್ಕಿಂತ ಅಧಿಕವಾಗಿ ನಿಮ್ಮ ಮಕ್ಕಳು ಕರ್ತನ ವಾಕ್ಯಕ್ಕೆ ಆದ್ಯತೆ ಕೊಡ್ತಾರೆ, ಆದ್ಯತೆ ಕೊಡಬೇಕು ಎಂಬುದು ನಿಮಗೆ ಮನದಟ್ಟಾಗಲಿ. ಇನ್ನೊಮ್ಮೆ ವೀಕ್ಷಿಸ್ತಿರುವ ಎಲ್ಲ ನಮ್ಮ ಪ್ರಿಯರನ್ನ ವಂದಿಸುತ್ತಾ, ಇಂದಿನ ಈ ನಮ್ಮ ವಿಶೇಷವಾದ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಬಂದು ಮಕ್ಕಳನ್ನು ಕರ್ತನ ವಾಕ್ಯದಲ್ಲಿ ಬೆಳೆಸಬೇಕು, ಕರ್ತನ ಉದ್ದೇಶದಲ್ಲಿ ಬೆಳೆಸಬೇಕು, ಕರ್ತನ ಉದ್ದೇಶಕ್ಕಾಗಿ ಅವ್ರನ್ನ ಸಿದ್ಧ ಮಾಡಬೇಕು ಎಂಬುದಾಗಿ ಅನೇಕ ವಾಕ್ಯದೊಂದಿಗೆ ಅಮೂಲ್ಯವಾದ ಸಲಹೆಗಳನ್ನು, ಅಮೂಲ್ಯವಾದ ಬೋಧನೆಯನ್ನು ನೀಡಿದಂಥ ರೆವರೆಂಡ್ ಬೆಂಜಮಿನ್ ಅಜಿ, ಲೈಫ್ ಇನ್ ಮಿನಿಸ್ಟ್ರೀಸ್ ಬೆಂಗಳೂರು ಇದರ ಹಿರಿಯ ಸಭಾಪಾಲಕರು, ಹಾಗೆ ಸಿಸ್ಟರ್ ದೀಪಾ ಬೆಂಜಮಿನ್ ಇಬ್ಬರಿಗೂ ಸಮೇತನು ಬಿಗ್ ಜೆ ಟಿವಿಯ ಪರವಾಗಿ ಹೃದಯದಾಳದ ವಂದನೆಗಳನ್ನು ಸಲ್ಲಿಸ್ತೇನೆ. God bless you, Pastor. ಸುವಾರ್ತೆ ತಲುಪದ ಊರು ಇರಲೇಬಾರದು.